ಮೊನ್ನೆ ಸಿದ್ದರಾಮಯ್ಯ ಅವರು ಯಾವ ಅಣೆಕಟ್ಟು ಕಟ್ಟಿ 1,20,000 ಎಕರೆಗೆ ನೀರು ಒದಗಿಸೋರೆ. ನಿಮ್ ತಂದೆಯವರು ಇರ್ತಕ್ಕಂತ ರೈತರ ಜಮೀನ ಅಷ್ಟಾಪುಷ್ಟ ಒಡಕಂಡಿ 14 ಸೈಟ್ ಕಳ್ತನ ಮಾಡಿ ಹೊಡೆದಿದ್ರೆ ಅಧಿಕಾರದ ಉಚಿತನದ ಪರಮಾವಧಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೊಬ್ಬ ಮುಖ್ಯಮಂತ್ರಿಯವರ ಮಗ, ಏನ್ ಬೇಕಾದ್ರೂ ಮಾತಾಡಿ ನಾನು ಜಯಿಸ್ಕೋಬಹುದು ಅನ್ನಕ್ಕಂತ ಒಂದು ಅಹಮಿಂದ ಈ ಮಾತನ್ನ ಕೊಟ್ಟಿರ್ತಕ್ಕಂಥದ್ನ ತಮ್ಮ ಮಾಧ್ಯಮಗಳಲ್ಲಿ ನಾನು ಸಹ ನೋಡಿದೆ. ಇಂಥವರಿಂದ ನಾವು ಭೂತದ ಬಯಲಿ ಭಗವದ್ಗೀತೆ ಕೇಳ್ದಂಗೆ ಇವರು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಜಾಸ್ತಿ ಕೆಲಸ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಇವರ ಉಚಿತನದ ಪರಮಾವಧಿ ಮೂಡ ಸೈಟ್ ಹಗರಣ, ವಾಲ್ಮೀಕಿ ಹಗರಣ. ಸನ್ಮಾನ್ಯ ಕರ್ನಾಟಕದ MLC ಆದಂತ ಯತೀಂದ್ರ ಸಿದ್ದರಾಮಯ್ಯವರು ಅಧಿಕಾರದ ಉಚಿತನದ ಪರಮಾವಧಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಾನೊಬ್ಬ ಮುಖ್ಯಮಂತ್ರಿಯವರ ಮಗ, ಏನ್ ಬೇಕಾದ್ರೂ ಮಾತಾಡಿ ನಾನು ಜಯಿಸ್ಕೋಬಹುದು ಅನ್ನಕ್ಕಂತ ಒಂದು ಅಹಮಿಂದ ಈ ಮಾತನ್ನ ಕೊಟ್ಟಿರ್ತಕ್ಕಂಥದ್ನ ತಮ್ಮ ಮಾಧ್ಯಮಗಳಲ್ಲಿ ನಾನು ಸಹ ನೋಡಿದ್ದೀನಿ. ನಾನು ಯತೀಂದ್ರ ಸಿದ್ದರಾಮಯ್ಯ ಅವ್ರು ಕೇಳ್ಕೊತಾ ಇದ್ದೀನಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ 9ನೇ ರಾಜರಾಗಿ ಪಟ್ಟಾಭಿಷೇಕವನ್ನು ಮಾಡಿದ್ರು. ನಿಮ್ಮ ತಂದೆಯವರು ಮೈಸೂರು ರಾಜರ ಆಳ್ವಿಕೆಯಲ್ಲಿ ಎಷ್ಟನೇ ದೊರೆ ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ ಅವರು. ಮೈಸೂರು ನಾಲ್ವಡಿ ಕೃಷ್ಣ ಮಹಾರಾಜ ಒಡೆಯರು 1,20,000 ಎಕರೆಗೆ ನೀರು ಒದಗಿಸಂತ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಿದ್ರು. ಮೊನ್ನೆ ಸಿದ್ದರಾಮಯ್ಯ ಅವರು ಯಾವ ಅಣೆಕಟ್ಟನ್ನು ಕಟ್ಟಿ 1,20,000 ಎಕರೆಗೆ ನೀರು ಒದಗಿಸೋರೆ ಹೇಳ್ಬೇಕಲ್ಲ ಅವರು. ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡಿದೀನಿ ಅಂದ್ಮೇಲೆ ನಾವು ಕೇಳೋದಕ್ಕೆ ಅವ್ರು ಉತ್ತರ ಕೊಡಬೇಕು. ಅವತ್ತಿನ ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ ಬಿಟ್ಟೋಗಿರ್ತಕ್ಕಂಥ ಈ ಮೈಸೂರಲ್ಲಿ ನಾವು ನೀವೆಲ್ಲ ವಾಸವಾಗಿದ್ದೀವಿ. ನಿಮ್ಮ ತಂದೆಯವರು ಇರ್ತಕ್ಕಂಥ ರೈತರ ಜಮೀನ ಅಷ್ಟಾಪುಷ್ಟ ಒಡಕಂಡಿ 14 ಸೈಟ್ ಕಳ್ತನ ಮಾಡಿ ಹೊಡೆದಿದ್ರೆ ಅಂಥ ಸೈಟ್ಗಳಲ್ಲಿ ಬದುಕಿ ಅಂತ ಮಹಾರಾಜರು ನಮ್ಮಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಇಂಥವ್ರಿಂದ ನಾವು ಭೂತದ ಬಯಲಿ ಭಗವದ್ಗೀತೆ ಕೇಳ್ದಂಗೆ ಇವರು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಜಾಸ್ತಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಇವರ ಉಚಿತನದ ಪರಮಾವಧಿ ಯಾವ ಹಂತಕ್ಕೆ ಹೋಗಿದೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಆಡಳಿತದಲ್ಲಿ ನೋಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಬಡವ್ರ ಮಕ್ಳಿಗೆ ಅನುಕೂಲ ಆಗಲಿ ಅಂತ ಮೈಸೂರು ವಿಶ್ವವಿದ್ಯಾನಿಲಯ ಕಟ್ಟಿಸಿದ್ರು. ಅವತ್ತು ರೋಗ ರುಜಿನದಲ್ಲಿ ಬೆಳೀತಿರ್ತಕ್ಕಂಥ ರೋಗಿಗಳ ಅನುಕೂಲ ಆಗಲಿ ಅಂತ ಮಿಂಟೋ ಹಾಸ್ಪಿಟ್ಲ್, ಕೇರ್ ಹಾಸ್ಪಿಟ್ಲ್ ಇರ್ಬೋದು, ಕೆಂಪನಂಜನ ಇದು ಹೃದ್ರೋಗ ಹಾಸ್ಪಿಟ್ಲ್ ಇರ್ಬೋದು, ಕ್ಷಯರೋಗದ ಹಾಸ್ಪಿಟ್ಲ್ ಇರ್ಬೋದು ಕಟ್ಟಿದ್ರು. 100 ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು ಸಾರ್ವಜನಿಕರು ಓಡಾಡಕ್ಕೆ ಅನುಕೂಲ ಆಗಲಿ ಅಂತ. 1000 ಕಾಲುವೆಗಳನ್ನ ನಿರ್ಮಾಣ ಮಾಡಿದ್ರು ಇವತ್ತು ರೈತರಿಗೆ ಕೃಷಿ ಜಮೀನಿಗೆ ಅನುಕೂಲ ಆಗಲಿ ಅಂತ. ನೀವೇನು ಮಾಡಿದ್ದೀರ ಸ್ವಾಮಿ? ಸರ್ಕಾರದಲ್ಲಿ ಲೂಟಿ, ಅಧಿಕಾರಿಗಳ ಆತ್ಮಹತ್ಯೆ, ಮೂಡ ಸೈಟ್ ಹಗರಣ, ವಾಲ್ಮೀಕಿ ಹಗರಣ, ಪ್ರತಿಯೊಂದು ಹಗರಣದಲ್ಲಿ ಈಗ ಮೊನ್ನೆ ನಿಮ್ಮ ಮಾಧ್ಯಮಗಳಲ್ಲಿ ಆಡಿಯೋ ಲೀಕ್ ಆಯಿತು. ಯಾವುದೋ ಒಂದು ಇನ್ಸ್ಪೆಕ್ಟರ್ಗೆ ಶಿಫಾರಸ್ ಪತ್ರ ಕೊಡಬೇಡಿ ಅಂತ ಇವ್ರ ಅಪ್ಪನ ಇವರೇ ಫೋನ್ ಮಾಡಿ ಖುದ್ದು ಹೇಳ್ತಾ ಇದ್ದಾರೆ. ಇಂಥ ಆಡಳಿತ ವ್ಯವಸ್ಥೆಯಲ್ಲಿ ತಾವೊಂದು ಸ್ವಲ್ಪ ಕಣ್ ತೆರೆದು ಮೈಸೂರು ಇತಿಹಾಸನ, ರಾಜರ ಇತಿಹಾಸನ, ರಾಜರ ಪರಂಪರೆನ ತಿಳ್ಕೊಳ್ಳೋಂಥ ಕೆಲಸ ಮಾಡಿ, ಕಾಲಾವಕಾಶ ಇದ್ದಾಗ ಅಟ್ಲೀಸ್ಟ್ ನೋಡೋಕ್ಕಾಗಲಿಲ್ಲ ಅಂದ್ರೆ ಅವರ ಪುಸ್ತಕಗಳಿರ್ತದಲ್ಲ ಅದನ್ನಾರು ಓದಿದ್ರೆ ಇವ್ರಿಗೆ ಅವ್ರ ಇತಿಹಾಸ ಗೊತ್ತಾಗ್ಬೋದು ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀನಿ. ಇನ್ನಾರು ಮುಂದೆ ಎಚ್ಚೆತ್ತು ಮೈಸೂರ ಆಡಳಿತದ ಬಗ್ಗೆ, ರಾಜರ ಆಡಳಿತದ ಬಗ್ಗೆ, ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಇನ್ನಾದರೂ ಸಹ ಗೌರವದಿಂದ ಮಾತಾಡೋದು ಕಲೀರಿ. ಅವರ ಲೆವೆಲ್ಗೆ ನಾವು ಅಲ್ಲ ನೀವು ಅಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ.